ಎಲ್ರಿಗೂ ನಮಸ್ಕಾರ. ವೈದ್ಯರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸಿದ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ವೈದ್ಯೋ ನಾರಾಯಣೋ ಹರಿ ಅಂತ ಭಾವಿಸಿ ಪ್ರತಿ ವರ್ಷ ಎಲ್ಲ ವೈದ್ಯರಿಗೆ ತಾವು ಶುಭಾಶಯಗಳನ್ನು ಕೋರ್ತೀರಿ. ಅದೇ ರೀತಿ ನಾವು ಕೂಡ ತಾವೆಲ್ಲ ಆರೋಗ್ಯವಾಗಿರ್ಬೇಕು, ದೀರ್ಘಾಯುಷ್ಯವಾಗಿರ್ಬೇಕು ಅಂತ ಹೇಳಿ ಬಯಸ್ತೀವಿ. ಇವತ್ತಿನ ಈ ಒತ್ತಡದ ಜೀವನ ಶೈಲಿಯಲ್ಲಿ ಎಷ್ಟೋ ಅನಿರೀಕ್ಷಿತವಾದ ಹೃದಯಾಘಾತಗಳನ್ನ, ಸಾವುಗಳನ್ನು ನಾವು ನೋಡ್ತಾ ಇದ್ವಿ. ಹಾಗಂತ ಭಯ ಪಡೋ ಅವಶ್ಯಕತೆ ಇಲ್ಲ. ಹಾಗೆ ಇದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ. ನಾವು ಆರೋಗ್ಯವಾಗಿರೋದಕ್ಕೆ ಏನು ಮಾಡಬೇಕು, ಹೇಗೆ ಇರಬೇಕು ಅಂತ ತಿಳ್ಕೊಂಡ್ರೆ ಸಾಕು. ಅದಕ್ಕೆ ನಾನು ಆರೋಗ್ಯದ ಸಪ್ತ ಸೂತ್ರಗಳನ್ನು ಹೇಳ್ತೀನಿ. ಅವೇನಂದ್ರೆ, ಮೊದಲನೇದಾಗಿ ಪರಿಸರವನ್ನ ಸ್ವಚ್ಛವಾಗಿಟ್ಕೊಳ್ಳಿ. ಎರಡನೇದಾಗಿ ಬೆಳಿಗ್ಗೆ ಬೇಗ ಎದ್ದು ಯೋಗಾಭ್ಯಾಸವನ್ನು ಮಾಡಿ. ಮೂರನೇದ್ದು ನಮಗೆ ಇಷ್ಟವಾದ ದೇವರ ಪ್ರಾರ್ಥನೆ ಮಾಡಿ. ನಾಲ್ಕನೇದ್ದು ಒಳ್ಳೆಯ ಆಹಾರ ಮತ್ತು ವಿಚಾರಗಳನ್ನು ರೂಢಿಸಿಕೊಳ್ಳಿ. ಹಸಿವಾದಾಗ ತಿನ್ನಬೇಕು, ಹಸಿವು ಇಲ್ಲದೆ ಇರುವಾಗ ಬಿಡಬೇಕು. ಐದನೇದ್ದು ಪ್ರತಿದಿನ ಸಾಯಂಕಾಲ ಸತ್ಸಂಗವನ್ನು ಮಾಡಿ. ಆರನೇದ್ದು ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಕೊನೆಯದಾಗಿ ಸರಿಯಾಗಿ ಆರೋಗ್ಯಪೂರ್ಣವಾಗಿ ನಿದ್ರೆ ಮಾಡಿ. ಈ ಸಪ್ತ ಸೂತ್ರಗಳನ್ನು ತಾವು ಪ್ರತಿನಿತ್ಯ ಪಾಲಿಸಿದ್ದೇ ಆದಲ್ಲಿ ತಾವು ಖಂಡಿತವಾಗಿ ರೋಗಮುಕ್ತ ಆಗ್ತೀರಿ ಮತ್ತು ಆರೋಗ್ಯಪೂರ್ಣ ಜೀವನವನ್ನು ಸಾಗಿಸ್ತೀರಿ. ಯಾವುದೇ ಆರೋಗ್ಯದ ಸಮಸ್ಯೆ ಬಂದಲ್ಲಿ ವೈದ್ಯರ ಸಂಪರ್ಕ ಇಲ್ಲದೆ ಯಾವುದೇ ಔಷಧವನ್ನು ಸೇವನೆ ಮಾಡಬೇಡಿ. ಆದಷ್ಟು ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಳ್ಳಿ, ಒಳ್ಳೆಯ ಅಭ್ಯಾಸಗಳನ್ನು ರೂಢಿ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಔಷಧಿ, ಆಸ್ಪತ್ರೆ ಮತ್ತು ವೈದ್ಯರಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡಿ. ಎಲ್ರಿಗೂ ಒಳ್ಳೆಯದಾಗ್ಲಿ, ಆರೋಗ್ಯವಾಗಿರಿ. ಓಂ ಧನ್ಯವಾದಗಳು.